ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನಿಷೇಧಿತ PFI ಸಂಘಟನೆ ನೇರವಾಗಿ ಶಾಮೀಲಾಗಿದೆ ಅನ್ನೋ ಒಂದು ಆರೋಪ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೆಯೇ ಹಿಂದೂ ಜಾಗರಣ ವೇದಿಕೆಯವರು ಮಾಡ್ತಾ ಇರುವಂಥದ್ದು. ಇದನ್ನು NIAಗೆ ಕೊಡಬೇಕು ಅನ್ನೋ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಹಿಂದೂ ಜಾಗರಣ ವೇದಿಕೆ ಮುಖಂಡರಿದ್ದಾರೆ. KT ಅವರನ್ನೇ ಮಾತಾಡಿಸ್ತೀನಿ. ಯಾಕೆ ಈ ಒಂದು ಪ್ರಕರಣದಲ್ಲಿ PFI ನೇರವಾಗಿ ಶಾಮೀಲಾಗಿದೆ ನಿಮ್ಗೆ ಯಾಕೆ ಅನಿಸ್ತಾ ಇದೆ? ಒಂದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಒಂದು ಟಾರ್ಗೆಟೆಡ್ ಕಿಲ್ಲಿಂಗ್ಗಳನ್ನು PFI ಅವರು ಮಾಡಿದ್ರು. ಅವರು ಆಯ್ಕೆ ಮಾಡಿದಂಥ ವ್ಯಕ್ತಿಗಳು, ಆಯ್ಕೆ ಮಾಡಿದಂಥ ಸಂದರ್ಭ, ಆಯ್ಕೆ ಮಾಡಿದಂಥ ಸಮಯ ಅದಕ್ಕೂ ಇದಕ್ಕೂ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ. ಇನ್ನೊಂದು ಇದಕ್ಕೆ ಬಲವಾದ ಒಂದು ಮಾಹಿತಿ ಪ್ರಕಾರ ಯಾರು ಸುಖಾನಂದ ಶೆಟ್ಟಿಯ ಒಂದು ಹತ್ಯೆಯಲ್ಲಿ ಭಾಗಿಯಾಗಿದ್ದರು, ಇರ್ಷಾದ್ ಅಂತ ಹೇಳಿ ವಾಮಂಜೂರು, ಅವರು ಕೂಡ ಈ ಒಂದು ಕೃತ್ಯದಲ್ಲಿದ್ದಾರೆ, ಒಂದು ಫಂಡಿಂಗ್ ಮಾಡಿದ್ದಾರೆ ಅನ್ನುವಂಥ ಒಂದು ಸೋರ್ಸಿನ ಮುಖಾಂತರ ನಮಗೆ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದರೆ ನೇರ ಅವರು PFIನವರು. ಇನ್ನೊಂದು ಪ್ರಶಾಂತ್ ಪೂಜಾರಿಯ ಹತ್ಯೆಯ ಆರೋಪಿಗಳು ಇಬ್ಬರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದರು, ಆ ಘಟನೆ ನಡೆಯುವಂಥ ಇದರಲ್ಲಿ ಇದ್ದರು ಅನ್ನುವಂತಹ ಒಂದು ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಮತ್ತು ಯಾರು ಮೊಹಮ್ಮದ್ ಮೊದಲನೇ ಆರೋಪಿ ಇದ್ದಾನೆ, ಅವನು ಒಬ್ಬ ಇಸ್ಮಾಯಿಲ್ ಇಂಜಿನಿಯರಿಂಗ್ ಕಿನ್ನಿಪದ ಒಬ್ಬ PFIನ ಮುಖಂಡ, ಅವನ ಮನೆಯಲ್ಲಿಯೇ ಬಾಡಿಗೆಗಿದ್ದಾನೆ ಅಂತಂದರೆ ಯಾವ ಒಂದು ಫಾಜಿಲಿನ ಹತ್ಯೆ ಆಯಿತು, ಅದಾದ ನಂತರ ಅದಕ್ಕೆ ರಿವೆಂಜ್ ಆಗಿ PFIನವರು ಭಾಳ ಹಿಂದೆನೇ ಅದಕ್ಕೆ ದೊಡ್ಡ ಪ್ರಮಾಣದ ಒಂದು ಫಂಡಿಂಗನ್ನು ಸಂಗ್ರಹ ಮಾಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಬೇರೆ ಬೇರೆ ಒಂದು ಸೋರ್ಸ್ಗಳ ಮುಖಾಂತರ ನಮಗೆ ಸಿಗ್ತಾ ಇತ್ತು. ಹಾಗಾಗಿ ಇದು ಕೇವಲ ಒಂದು ಹತ್ಯೆ ಅಲ್ಲ, ಕೇವಲ ಫಾಜಿಲ್ನ ಇದಕ್ಕೋಸ್ಕರ ಪ್ರತೀಕಾರಕ್ಕೋಸ್ಕರ ನಡೆದಿರುವಂಥದ್ದಲ್ಲ. ಈ ರಾಜ್ಯದಲ್ಲಿ ಯಾವ ಒಂದು ಟಾರ್ಗೆಟೆಡ್ ಕಿಲ್ಲಿಂಗ್ ಮತ್ತು ಟೆರರಿಸಮಿಗೆ ಫಂಡ್ ಮಾಡುವಂಥ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಒಂದು ಏನು ಕೆಲಸವನ್ನು ಮಾಡ್ತಾ ಇತ್ತು, ಆ ಕೆಲಸದ ಮುಂದುವರಿಕೆಯ PFIನ ಒಂದು ಮುಂದುವರಿಕೆಯ ಭಾಗ ಇದಂತ ಬಲವಾಗಿ ಅನ್ನಿಸ್ತಾ ಇದೆ. ಹಾಗಾಗಿ ಇದರ ಹಿಂದೆ ಒಂದು ಭಯೋತ್ಪಾದಕ ಶಕ್ತಿಯ ಕರಿನೆರಳು ಕಾಣ್ತಾ ಇರೋದ್ರಿಂದ ಇದನ್ನ NIA ಕೊಡಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತೇವೆ. ಈಗ PFI ನಿಷೇಧ ಆದ ನಂತರ ಹೆಚ್ಚಿನ ಅವರ ಮುಖಂಡರು ಜೈಲಲ್ಲಿದ್ದಾರೆ. NIA ಹೆಚ್ಚಾಗಿ ಎಲ್ಲರನ್ನ ಅರೆಸ್ಟ್ ಮಾಡಿದೆ. ಅದರ ನಡುವೆನೂ ಈ ಥರದ ಕೃತ್ಯಗಳು ಅವರು ಮಾಡ್ತಾರೆ ಅಂತ ಅನಿಸುತ್ತಾ? ಒಂದು ಸಂಘಟನೆಯನ್ನ ನಿಷೇಧ ಮಾಡಿರ್ಬೋದು, ಆದರೆ ಅವರ ಇಡೀ ಒಂದು ನೆಟ್ವರ್ಕನ್ನು ಭೇದಿಸ್ಲಿಕ್ಕೆ ಏನೋ ಸಾಧ್ಯ ಆಗಿದೆ ಅಂತೇನು ಅನಿಸಲ್ಲ. ಅನೇಕ ಜನ PFIನವರು ಇವತ್ತು SDP ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ SDP ಮತ್ತು PFIಗೆ ವಿದೇಶದಿಂದನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಫಂಡ್ಗಳು ಬರ್ತಾ ಇದೆ. ಫಂಡ್ಗಳು ಬರೋದೇನಕ್ಕೆ ಅಂತಂದರೆ 3 ಕಾರಣ. ಮೇಜರ್ ಅವರನ್ನು ನಿಷೇಧ ಮಾಡಿದ್ದು ಟೆರರಿಸಮ್ಗೆ ಫಂಡಿಂಗ್ ಮಾಡ್ತಾರೆ, ಟಾರ್ಗೆಟೆಡ್ ಕಿಲ್ಲಿಂಗ್ ಮಾಡ್ತಾರೆ, ಸಮಾಜದಲ್ಲಿ ಅರಾಜಕತೆಯನ್ನು ನಿರ್ಮಾಣ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಿಷೇಧ ಆಗಿದ್ದು. ಅದಕ್ಕೋಸ್ಕರನೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಫಂಡ್ ಈಗಾಗಲೇ ಬಂದಿದೆ. ಈ ರೀತಿಯ ಟಾರ್ಗೆಟೆಡ್ ಕಿಲ್ಲಿಂಗಿಗೆ ಅವರಿಗೆ ಬೇಕಾದಂಥ ಒಂದು ತರಬೇತಿಯನ್ನು ಕೊಟ್ಟಿದೆ. ಒಂದು ಸ್ಲೀಪರ್ ಸೆಲ್ಗಳ ಥರ ಅವರೆಲ್ಲೋ ನೇರವಾಗಿ ಆ ಒಂದು ಪಕ್ಷದ ಅಥವಾ ಸಂಘಟನೆಯ ಬ್ಯಾನರ್ನಲ್ಲಿ ಏನು ಅವರು ಗುರ್ಸ್ಕೊಳ್ಳಲ್ಲ. ಆ ರೀತಿಯ ಒಂದು ತಯಾರಿ, ಹತ್ಯೆ ಮಾಡಲಿಕ್ಕೆ ಏನು ಬೇಕೋ ಆ ತಯಾರಿಗಳಾಗಿದೆ. ಆ ರೀತಿಯ ಒಂದು ತರಬೇತಿಯನ್ನು ಅವರು ಕೊಟ್ಟಿದ್ದಾರೆ. ಈ ರೀತಿಯ ಸಂದರ್ಭದಲ್ಲಿ ಅವರು ಇದನ್ನು ಬಳಸ್ಕೊಂಡು ಬೇರೆ ರೂಪದಲ್ಲಿ, ಅದಕ್ಕೆ ಹೇಳಿದ್ದು ಒಂದೇನೆಂದರೆ ಇಬ್ಬರು ಹಿಂದೂಗಳನ್ನು ಇದರೊಳಗೆ ಸೇರಿಸೋದ್ರ ಮುಖಾಂತರ ಅವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ ಅನ್ನೋದನ್ನು ಬಿಂಬಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇನ್ನೊಂದು ಅವರ ಈಗ ಒಂದು NIA ಕೊಡಬೇಕು ಅಂತ ನೀವು ಒತ್ತಾಯ ಮಾಡ್ತಾ ಇರುವಂಥ, ಆದರೆ ರಾಜ್ಯ ಸರ್ಕಾರ ಒತ್ತಾಯ ಮಾಡೋದಕ್ಕಿಂತ ಕೇಂದ್ರನೇ ಮಾಡ್ಬೋದಿಲ್ಲ. ಯಾಕಂದರೆ ನಿಮ್ಮ ಸಂಘ ಪರಿವಾರದ ಒಂದು ಸಂಘಟನೆ, ಒಂದು ರಾಜಕೀಯ ವಿಂಗ್ ಅಲ್ವಾ? ಒಂದು ಯಾರು ಯಾವುದಕ್ಕೆ ಸಂಬಂಧಪಟ್ಟ ವಿಂಗ್ ಆದರೆ ಎಲ್ಲ ಒಂದು ಸಂಸ್ಥೆಗಳಿಗೂ, ಇನ್ವೆಸ್ಟಿಗೇಷನ್ ಸಂಸ್ಥೆಗಳಿಗೂ ಅದರದೇ ಆದಂಥ ಒಂದಷ್ಟು ನಿಯಮಗಳಿರುತ್ತೆ. ಒಂದು ಶೆಡ್ಯೂಲ್ಡ್ ಲೀಸ್ಟ್ಗಳಂತೇಳಿ NIAಗೆ ಸಂಬಂಧಪಟ್ಟಾಗೆ ಯಾವ್ಯಾವ ಕೇಸನ್ನು ತಗೊಳ್ಬೋದು ಒಂದು ರಾಜ್ಯ ಸರ್ಕಾರ ಕೊಡಬೇಕು. ಇಲ್ಲಾಂದರೆ ಯಾವ ಶೆಡ್ಯೂಲ್ಡ್ನಲ್ಲಿ ಆ ಕೇಸ್ ದಾಖಲಾಗಿದೆ, ಅದರ ಹಿಂದೆ ಈ ರೀತಿಯ ಭಯೋತ್ಪಾದಕ ಕೃತ್ಯದ ಅದರ ಹಿಂದೆ ಏನಾದರೂ ಯಾವ ರೀತಿ ಕೈವಾಡ ಇದೆ ಅಂತೇನಾದರೆ ಅನುಮಾನ ಇದ್ದರೆ, ಆ ರೀತಿದ್ದರೆ ಅವರು ನೇರವಾಗಿ NIA ಅವರು ತಗೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ನಮಗಂತೂ ಈ ರೀತಿಯ ಒಂದಷ್ಟು ಬಲವಾದ ಕಾರಣಗಳು ಕಾಣ್ತಾ ಇದೆ. ಹಾಗಾಗಿ ನಾವು ಕೂಡ ಇದನ್ನು ಒಂದಷ್ಟು ಡಾಕ್ಯುಮೆಂಟ್ ಇನ್ನಷ್ಟು ಒಂದಷ್ಟು ಸಂಗ್ರಹವನ್ನು ಮಾಡಿ
ಅದನ್ನು ಎಲ್ಲಿಗೆ ತಲುಪಿಸಬೇಕು ಅದನ್ನು ತಲುಪಿಸಿ ಇದು NIA ತನಿಖೆ ಆಗಲೇಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಧನ್ಯವಾದ. ಇದು ಹಿಂದೂ ಜಾಗರಣ ವೇದಿಕೆ ಮುಖಂಡ KT ಉಲ್ಲಾಸ್ ಅವರ ಮಾತು. ಒಂದು NIAಗೆ ಇದನ್ನು ಕೊಡಬೇಕು, ಯಾಕಂದರೆ ಇದರಲ್ಲಿ PFI ನಿಷೇಧಿತ PFI ಸಂಘಟನೆ ನೇರವಾಗಿ ಶಾಮೀಲಾಗಿದೆ ಮತ್ತು ಫಂಡಿಂಗ್ ಮಾಡಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ಹಣವನ್ನು ಇದಕ್ಕೆ ಫಂಡಿಂಗ್ ಮಾಡಿದ್ದಾರೆ ಅನ್ನೋ ಆರೋಪ ಹಿಂದೂ ಜಾಗರಣ ವೇದಿಕೆಯದಾಗಿದೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ NIAಗೆ ಕೊಡಬೇಕು, NIAಗೆ ಆ ತನಿಖೆಗೆ ನೀಡಬೇಕು ಅನ್ನೋ ಒತ್ತಾಯ ಇವರದ್ದಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.